ಹಾಯ್ ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಚಪಾತಿ ಹಿಟ್ಟಿಂದ ಯಾವ ರೀತಿ ಒಂದು ಸ್ನ್ಯಾಕ್ ಐಟಮ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ನಮ್ಮ ಮನೆಯಲ್ಲಿ ಆಲ್ರೆಡಿ ಉಳಿದಿರೋ ಚಪಾತಿ ಹಿಟ್ಟಿದೆ, ಸೊ ಇದರಿಂದನೇ ಮಾಡ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಚಪಾತಿ ಹಿಟ್ಟು ಉಳಿದಿಲ್ಲ ಅಂದರೆ ನೀವು ಫ್ರೆಶ್ ಆಗಿ ಚಪಾತಿ ಹಿಟ್ಟನ್ನು ಕಲಿಸ್ಕೊಂಡು ಸಹ ಈ ಸ್ನ್ಯಾಕನ್ನು ಮಾಡ್ಕೋಬೋದು. ಇದು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡ್ಕೋಬೋದು, ಇಲ್ಲಾಂದರೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ, ಇಲ್ಲಾಂದರೆ ಮಕ್ಕಳಿಗೆ ಸ್ನ್ಯಾಕ್ಸ್ಗೆ ಇದನ್ನು ಮಾಡಿಕೊಟ್ರೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಈಗ ನಾನಿಲ್ಲಿ 1 ಕಪ್ಪು ಕಡಲೆ ಹಿಟ್ಟು ತೊಗೋತಾ ಇದ್ದೀನಿ. 1 ಬಟ್ಲು ತೊಗೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಾವು ಕಡಲೆ ಹಿಟ್ಟನ್ನು ಕಲಿಸುವಾಗ ಕಡಲೆ ಹಿಟ್ಟಲ್ಲಿ ಗಂಟು ಬರಬಾರ್ದು. ಆ ರೀತಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಇದನ್ನು ಗಟ್ಟಿಯಾಗಿ ಕಲಿಸ್ಕೋಬೇಕು. ತುಂಬ ನೀರು ಹಾಕಬಾರ್ದು. ಮೊದಲು ಕಡಲೆ ಹಿಟ್ಟು ಮತ್ತು ಉಪ್ಪನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಳಿ. ಹಿಟ್ಟು ತುಂಬ ಗಟ್ಟಿಯಾಗೇ ಇರಬೇಕು, ನೀರು ಜಾಸ್ತಿ ಹಾಕಬಾರ್ದು. ಇದಕ್ಕೆ ಲಂಪ್ಸ್ ಏನು ಇಲ್ಲದೆ ಇರೋ ಹಾಗೆ ಕಲಿಸ್ಕೋಬೇಕು ನಾವು. ನೋಡಿ ಈ ರೀತಿ. ನೋಡಿ ಈಗ ಬ್ಯಾಟರ್ ರೆಡಿ ಆಗಿದೆ. ಈ ರೀತಿ ಒಂದು 2 ನಿಮಿಷ ನೀವು ನೀಟಾಗಿ ಬೀಟ್ ಮಾಡ್ಕೊಳ್ಳಿ. ಬೀಟ್ ಮಾಡ್ಕೊಳೋದ್ರಿಂದ ಲಂಪ್ಸ್ ಏನೂ ಇರಲ್ಲ ಮತ್ತು ಕಡಲೆ ಹಿಟ್ಟು ಚೆನ್ನಾಗಿ ಇರುತ್ತೆ. ಈಗ ಬೀಟ್ ಮಾಡ್ಕೊಂಡಿದ್ದಾಗಿದೆ. ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿ ಹಾಕ್ಕೋತಾ ಇದ್ದೀನಿ. ಮತ್ತು ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಸಣ್ಣದಾಗಿ ಹೆಚ್ಕೋಬೇಕು. ಮತ್ತು ಒಂದು ಟೊಮೆಟೊ ತೊಗೊಂಡಿದ್ದೀನಿ. ಇಲ್ಲಿ ನಾನು ಆಲೂಗಡ್ಡೆನ ತುರಿದುಕೊಂಡು ಅದರಲ್ಲಿರೋ ನೀರೆಲ್ಲ ಹಿಂಡಿ ಇಟ್ಕೊಂಡಿದ್ದೀನಿ ಆಲೂಗಡ್ಡೆನ. ಸೊ ಅದನ್ನು ಹಾಕ್ಕೋತಾ ಇದ್ದೀನಿ. ಇಲ್ಲಿ ನೀವು ಬೇಕಾದರೆ ಆಲೂಗಡ್ಡೆ ಬದಲು ಕ್ಯಾರೆಟ್ ಯೂಸ್ ಮಾಡ್ಬೋದು, ಕ್ಯಾಬೇಜ್ ಯೂಸ್ ಮಾಡ್ಬೋದು. ನಿಮ್ಗೆ ಇಷ್ಟವಾದ ತರಕಾರಿನ ಇಲ್ಲಿ ಯೂಸ್ ಮಾಡ್ಬೋದು. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ, ಈಗ ನಾನು ಎಲ್ಲ ತರಕಾರಿನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಹಿಟ್ಟನ್ನು. ಸೊ ಈಗ ಹಿಟ್ಟು ರೆಡಿ ಇದೆ. ಇಲ್ಲಿ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ. ಇಲ್ಲಿ ನಾನು 1.5 ಸ್ಪೂನ್ ಖಾರ ಹಾಕ್ಕೋತಾ ಇದ್ದೀನಿ. ನೀವು ಬೇಕಾದ್ರೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡಿ ಸಹ ಖಾರಕ್ಕೆ ಹಾಕ್ಕೋಬೋದು. ಇಲ್ಲಿ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದು ರೆಡಿಯಾಗಿದೆ. ಇದಕ್ಕೆ ನಾನಿಲ್ಲಿ 1 ಸ್ಪೂನ್ ಆಗೋಷ್ಟು ಜೀರಿಗೆ ಅಥವಾ ಓಮ್ ಕಾಳು ಹಾಕ್ಕೋತಾ ಇದ್ದೀನಿ. ಇಲ್ಲಿ ನೀವು ಬೇಕಾದರೆ ಬಿಳಿ ಎಳ್ಳು ಸಹ ಹಾಕ್ಕೋಬೋದು. ಓಮ್ ಕಾಳು ಹಾಕೋದ್ರಿಂದ ಜೀರ್ಣ ಚೆನ್ನಾಗಾಗುತ್ತೆ, ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ. ಈಗ ನಾನಿಲ್ಲಿ ಹಿಟ್ಟನ್ನು ಒಂಚೂರು ಲಟ್ಸೋಕ್ಕೆ ಮೈದಾ ಹಿಟ್ಟು ಅಥವಾ ಕಡಲೆ ಹಿಟ್ಟು ತೊಗೊಂಡು ನಾವು ಮಾಡಿಟ್ಕೊಂಡಿರೋ ಚಪಾತಿ ಹಿಟ್ಟನ್ನು ಚಪಾತಿ ಹಿಟ್ಟಿನ ಥರ ಲಟ್ಟಿಸ್ಕೋತಾ ಇದ್ದೀನಿ. ಚಪಾತಿ ಹಿಟ್ಟು ನಾವು ಲಟ್ಸೋದು ಬಂದು ತುಂಬ ತೆಳ್ಳಕ್ಕೆ ಲಟ್ಟಿಸ್ಕೋಬಾರ್ದು, ಮೀಡಿಯಮ್ ಆಗಿ ಸ್ವಲ್ಪ ಮಂದಕ್ಕೆ ಇರಬೇಕು. ಆ ರೀತಿ ನಾನಿಲ್ಲಿ ಲಟ್ಟಿಸ್ಕೋತಾ ಇದ್ದೀನಿ ಚಪಾತಿ ಹಿಟ್ಟನ್ನು. ಈಗ ಚಪಾತಿ ಲಟ್ಟಿಸ್ಕೊಂಡಾಗಿದೆ ನೋಡಿ. ಈ ರೀತಿ ಮಂದಕ್ಕೆ ಇರಬೇಕು. ಈಗ ನಾವು ಬ್ಯಾಟರ್ ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನು ಚಪಾತಿ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಸ್ವಲ್ಪ ತೆಳ್ಳಕ್ಕೆ ಇದನ್ನ ಸ್ಪ್ರೆಡ್ ಮಾಡ್ಕೋಬೇಕು, ತುಂಬ ಮಂದಕ್ಕೆ ಮಾಡ್ಕೋಬೇಡಿ. ನೀವು ಮಾಡಿಟ್ಕೊಂಡಿರೋ ಕಡಲೆ ಹಿಟ್ಟು ಬ್ಯಾಟರ್ ಬಂದು ಸ್ವಲ್ಪ ನೀರಾಗಿದ್ದರೆ ನೀವು ಒಂಚೂರು ಅದಕ್ಕೆ ಕಡಲೆ ಹಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಕ್ಯಾರೆಟು ಸಹ ಹಾಕಿ ನೀವು ಮಾಡ್ಕೋಬೋದು, ತುಂಬ ಟೇಸ್ಟಿಯಾಗಿರುತ್ತೆ ಆಲೂಗಡ್ಡೆ ಬದಲು. ಸೊ ಈಗ ನೋಡಿ, ಸೈಡಲ್ಲೆಲ್ಲ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಸೆಂಟರಲ್ಲಿ ಮಾತ್ರ ನಾವು ಮಾಡಿಟ್ಕೊಂಡಿರೋ ಬ್ಯಾಟರ್ನ ಹಾಕಿ ಸೈಡಲ್ಲಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಈ ರೀತಿ ರೋಲ್ ಮಾಡ್ಕೋಬೇಕು. ಚಪಾತಿ ಹಿಟ್ಟನ್ನ ರೋಲ್ ಮಾಡಿಕೊಂಡು ಇದು ಓಪನ್ ಆಗದೆ ಇರೋ ಹಾಗೆ ಸೈಡಲ್ಲಿ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ ನೀಟಾಗಿ. ಇದೇ ರೀತಿ ನಾನಿಲ್ಲಿ 1-2 ಮಾಡಿಟ್ಕೋತಾ ಇದ್ದೀನಿ. ಸೊ ನೋಡಿ, ಈಗ ಮಾಡಿಟ್ಕೊಂಡಿದ್ದೀನಿ. ಈಗ ನಾನು ಸ್ಟವ್ ಹಚ್ಚಿ ಪಾತ್ರೆಯಲ್ಲಿ ನೀರಿಟ್ಕೋತಾ ಇದ್ದೀನಿ ಸ್ಟೀಮ್ ಮಾಡೋಕ್ಕೆ. ಮತ್ತು ಈ ರೀತಿ ಒಂದು ಸ್ಟೀಮ್ ಮಾಡೋಕ್ಕೆ ತೂತು ಬಟ್ಲು ಇಟ್ಕೋತಾ ಇದ್ದೀನಿ. ಇದಕ್ಕೆ ಒಂಚೂರು ಆಯಿಲ್ ಹಾಕ್ಕೊಳ್ಳಿ ನೀವು, ಯಾಕಂದರೆ ನಾವು ಚಪಾತಿ ಮಾಡಿಟ್ಕೊಂಡಿರೋದನ್ನು ಇದ್ರ ಮೇಲೆ ಇಟ್ಟಾಗ ಅದು ಅಂಟ್ಕೋಬಾರ್ದು. ಸೊ ಅದಕ್ಕೆ ನಾನು ಒಂಚೂರು ಆಯಿಲ್ ಸ್ಪ್ರೆಡ್ ಮಾಡಿಕೊಂಡು ಈಗ ನೋಡಿ ಇದನ್ನು ತೂತು ಬಟ್ಲಲ್ಲಿ ಇಡ್ತಾ ಇದ್ದೀನಿ. ಇಟ್ಟು ಸ್ಟೀಮಲ್ಲಿ ಬೇಯಿಸ್ಕೊಳ್ಳಿ. ಹಾವಿನಲ್ಲೇ ನಾವು ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ಈಗ ನೋಡಿ, ಇದು ಹಿಟ್ಟು ಬೆಂದಿದೆ. ಈಗ ಚಪಾತಿ ಬೆಂದಿರೋದನ್ನು ತೆಗೆದು ಆರಕ್ಕಿಡಿ. ಒಂದು 10 ನಿಮಿಷ ಆದಮೇಲೆ ಈಗ ನೋಡಿ ಈ ರೀತಿ ತೆಗೆದಾಗ ನೀಟಾಗಿ ಬರುತ್ತೆ. ಈಗ ಚಾಕು ತೊಗೊಂಡು ಇದನ್ನು ರೌಂಡಾಗಿ ಕಟ್ ಮಾಡ್ಕೊಳ್ಳಿ. ನಾವು ಮಾಡಿಟ್ಕೊಂಡಿರೋ 2 ಚಪಾತಿ ರೋಲ್ನ ಈ ರೀತಿ ಕಟ್ ಮಾಡ್ಕೋಬೇಕು ಸಣ್ಣದಾಗಿ. ಇದನ್ನು ಹೀಗೆ ಸಹ ನಾವು ಸ್ನ್ಯಾಕ್ ಆಗಿ ತಿನ್ಬೋದು ಬ್ರೇಕ್ಫಾಸ್ಟ್ಗೆ. ಇದನ್ನು ಚಟ್ನಿ, ಪುದೀನ ಚಟ್ನಿ, ಕೊಬ್ಬರಿ ಚಟ್ನಿ ಅಥವಾ ಟೊಮೆಟೊ ಸಾಸ್ ಜೊತೆ ಹೀಗೇನೂ ಸಹ ತಿನ್ಬೋದು.
ಇಲ್ಲ ನನಗೆ ಈ ಥರ ಇಷ್ಟ ಆಗಲಿಲ್ಲ ಅಂದರೆ ನಾನು ಇನ್ನೊಂದು ಥರ ಯಾವ ರೀತಿ ಸ್ನ್ಯಾಕ್ ಆಗಿ ತಿನ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ ಬಟ್ಲು ತೊಗೊಂಡು 1 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು ತೊಗೋತಾ ಇದ್ದೀನಿ. ಅಕ್ಕಿ ಹಿಟ್ಟು ಬದಲು ನೀವು ಬೇಕಾದರೆ ಇಲ್ಲಿ ಮೈದಾ ಹಿಟ್ಟು ಸಹ ಬಳಸ್ಬೋದು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರ ಹಾಕ್ಕೋತಾ ಇದ್ದೀನಿ. ಖಾರಕ್ಕೆ ನಾನಿಲ್ಲಿ 1 ಸ್ಪೂನು ಖಾರದ ಪುಡಿ ತೊಗೊಂಡಿದ್ದೀನಿ. ಈಗ ಇದನ್ನು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಳ್ಳಿ, ಬ್ಯಾಟರ್ ಮಾಡ್ಕೊಳ್ಳಿ. ಇದು ತುಂಬ ತೆಳ್ಳಕ್ಕೆ ಬೇಡ, ಮೀಡಿಯಮ್ ಆಗಿರಬೇಕು. ಆ ರೀತಿ ನಾವು ಅಕ್ಕಿ ಹಿಟ್ಟು ಬ್ಯಾಟರ್ನ ರೆಡಿ ಮಾಡ್ಕೋಬೇಕು. ನೋಡಿ ಈ ರೀತಿ ಇರಬೇಕು. ನಾವು ಚಪಾತಿ ಹಿಟ್ಟು ಮಾಡಿಟ್ಕೊಂಡಿದ್ದೀವಲ್ಲ ಪೀಸಸ್, ಅದನ್ನು ಇದರೆಲ್ಲ ಅದ್ದಿದಾಗ ಅದು ನೀಟಾಗಿ ಕೋಟಿಂಗ್ ಹಾಕಬೇಕು. ಆ ರೀತಿ ನೀವು ಕಲಿಸ್ಕೋಬೇಕು. ಇಲ್ಲಿ ನಾನು 1 ಸ್ಪೂನ್ ಆಗೋಷ್ಟು ಓಮ್ ಕಾಳು ಮತ್ತು ಗರಂ ಮಸಾಲ ಅಥವಾ ಚಾಟ್ ಮಸಾಲ ಹಾಕ್ಕೊಂಡು 1 ಸ್ಪೂನಷ್ಟು ಬಿಳಿ ಎಳ್ಳು ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಬ್ಯಾಟರ್ ಸ್ವಲ್ಪ ಗಟ್ಟಿ ಅನಿಸ್ತು, ಅದಕ್ಕೆ ನಾನು ಒಂಚೂರು ನೀರು ಹಾಕ್ಕೋತಾ ಇದ್ದೀನಿ. ನೀವು ನೋಡಿಕೊಂಡು ಬ್ಯಾಟರ್ನ ರೆಡಿ ಮಾಡ್ಕೊಳ್ಳಿ. ಈಗ ನೋಡಿ ಬಾಣಲಿ ಇಟ್ಕೊಂಡು ಇದನ್ನ ಡೀಪ್ ಫ್ರೈ ಮಾಡಲ್ಲ, ತವಾ ಫ್ರೈ ಥರ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಈಗ ನಾವು ಮಾಡಿಟ್ಕೊಂಡಿದ್ದೀವಲ್ಲ ಈ ಚಪಾತಿ ಹಿಟ್ಟಿನ ಪೀಸಸ್ನ ನೋಡಿ ಬ್ಯಾಟರಲ್ಲಿ ಹಾಕಿ ಈ ರೀತಿ ಕೋಟಿಂಗ್ ಮಾಡ್ಕೊಳ್ಳಿ. ನೋಡಿ ಈಗ ಇದು ರೆಡಿಯಾಗಿದೆ ಕೋಟಿಂಗ್ ಮಾಡಿಕೊಂಡು. ಈಗ ಇದನ್ನು ಎಣ್ಣೆ ಕಾದಿದೆ, ಈಗ ಕಾದಿರೋ ಎಣ್ಣೆಗೆ ಹಾಕಿ ಬೇಯಿಸ್ಕೊತಾ ಇದ್ದೀನಿ, ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ಹೆಲ್ತಿಯಾಗೂ ಇರುತ್ತೆ, ಚಪಾತಿ ಹಿಟ್ಟಿಂದ ಮಾಡಿರೋದ್ರಿಂದ, ಮತ್ತು ಈಸಿಯಾಗಿ ಬೇಗ ಆಗುತ್ತೆ. ಮನೇಲಿರೋ ಸಾಮಗ್ರಿಯಿಂದನೇ ಈ ರೀತಿ ಈಸಿಯಾಗಿ ನಾವು ಡಿಫ್ರೆಂಟಾಗಿ ಸ್ನ್ಯಾಕ್ನ ಮಾಡಿಕೊಟ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಮತ್ತು ಯಾರಾದರೂ ಹೊರಗಡೆಯಿಂದ ಬಂದರೆ ಅವರು ಕೇಳ್ತಾರೆ ಯಾವ ರೀತಿ ಡಿಫ್ರೆಂಟಾದ ತಿಂಡಿ ಮಾಡಿದ್ದೀರಾ ನೀವು ಅಂತ. ಅಷ್ಟು ಚೆನ್ನಾಗಿರುತ್ತೆ. ಇದನ್ನು ನಾವು ಎರಡೂ ಸೈಡು ನೋಡಿ ಈ ರೀತಿ ಬೇಯಿಸ್ಕೋಬೇಕು ಆಯಿಲಲ್ಲಿ. ಇದನ್ನು ನಾವು ಡೀಪ್ ಫ್ರೈ ಮಾಡ್ತಾ ಇಲ್ಲ, ಸ್ವಲ್ಪ ಎಣ್ಣೆಯಿಂದ ಕರಿಯೋದ್ರಿಂದ ಹೆಲ್ತಿಯಾಗೂ ಇರುತ್ತೆ. ನೋಡಿ ಈಗ ಇದು ಎರಡೂ ಸೈಡು ಬೆಂದಿದೆ ಚೆನ್ನಾಗಿ. ಈಗ ಆಯಿಲೆಲ್ಲ ನೀಟಾಗಿ ತೆಗೆದು ಇದನ್ನು ಎತ್ತಾಕೋತಾ ಇದ್ದೀನಿ ನಾನಿಲ್ಲಿ. ನೋಡಿ ಈಗ ಡಿಫ್ರೆಂಟಾದ ಗೋಧಿ ಹಿಟ್ಟಿಂದ ಮಾಡಿರೋ ತಿಂಡಿ ರೆಡಿಯಾಗಿದೆ. ಈಗ ನಾನು ಇನ್ನೊಂದು ಬ್ಯಾಚಲ್ಲಿ ಕರ್ಕೋತಾ ಇದ್ದೀನಿ ಮಿಕ್ಕಿರೋ ಪೀಸಸ್ನೆಲ್ಲ. ಇದನ್ನು ನೀವು ಟೊಮೆಟೊ ಸಾಸ್ ಜೊತೆ ತಿನ್ಬೋದು, ಇಲ್ಲಾಂದರೆ ಪುದೀನ ಚಟ್ನಿ, ಕೊಬ್ಬರಿ ಚಟ್ನಿ ಜೊತೆ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಚಟ್ನಿ ಸಾಸ್ ಇಲ್ಲದೇನೂ ಸಹ ಹಾಗೇನೂ ಸಹ ನಾವು ಈ ಸ್ನ್ಯಾಕ್ಸ್ನ ಅಥವಾ ತಿಂಡಿನ ತಿನ್ಬೋದು. ನೋಡಿ ಈಗ ಇದು ಎರಡೂ ಸೈಡು ಬೆಂದಿದೆ. ಈಗ ಇದನ್ನು ನಾನು ತೆಗಿತಾ ಇದ್ದೀನಿ. ಈ ರೀತಿ ನಾವು ಚಪಾತಿ ಹಿಟ್ಟಿಂದ ನಾವು ಡಿಫ್ರೆಂಟಾಗಿ ಸ್ನ್ಯಾಕ್ಸ್ ಮಾಡಿಕೊಟ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಯಾವ ರೀತಿ ಮಾಡಿದ್ರಿ ಅಂತ ಕೇಳ್ತಾರೆ. ನಾನು ಮಾಡೋ ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ವಿಸಿಟ್ ಮಾಡಿ. ಥ್ಯಾಂಕ್ ಯು.